ತಾಯಿ ಶಿರಸಮ್ಮ ಬೆಳಗಿನ ಜಾವ ಮಲ್ಲಯ್ಯನ ಆರಾಧನೆಯನ್ನು ಮಾಡಿ ಒಂದು ಕೊಡ ನೀರು ತಗೊಂಡು ಮನೆಗೆ ಬರಕ್ಕಿ ಆ ಹೆಣ್ಮಗಳು ಬರುವಾಗ ಓಣಿಯಾಗಿನ ಇಬ್ಬರು ಹೆಣ್ಮಕ್ಕಳು ಹೊತ್ತಾಗಿ ಎದ್ದಾರ. ಎದ್ದು ಮಾರಿ ತಿಳ್ಕೊಂಡಿಲ್ಲ. ಆ ಹೆಣ್ಮಕ್ಕಳು ಇಬ್ಬರು ಕಸ ಹೊಡೆಯಕತ್ಯಾರ. ಅವ್ರ ಮನೆಯೊಳಗೆ ಅವ್ರು ಹೊಡಿತಾರ, ಇವ್ರ ಮನೆಯ ಅಂಗಳ ಇವ್ರು ಕಸ ಹೊಡೆಯುವಾಗ ಈ ಹೆಣ್ಮಗಳು ಕೊಡ ತಗೊಂಡು ಬರ್ತಿದ್ದಳಲ್ಲ ಶಿರಸಮ್ಮ. ಒಬ್ಬ ಹೆಣ್ಮಗಳು ಹೋಗಿ ಈ ಹೆಣ್ಮಗಳಿಗೆ ಅಂದಳಂತ, ಏ ಅಕ್ಕ, ಈ ಓಣ್ಯಾಗ ಇದ್ದಿದ್ದು ನಮ್ಮದ ಪುಣ್ಯ. ಯಾಕ ಈ ಓಣ್ಯಾಗಿದ್ದಿದ್ದು ನಮ್ಮದು ಪುಣ್ಯ ಯಾಕ ಅಂತ ಅಕ್ಕ ಕೇಳ್ತಾಳ ತಂಗಿಗೆ. ಯಾಕಂತೀಯಲ್ಲವ್ವ, ನಾವು ಸ್ನಾನ ಮಾಡದಿದ್ರು ಚಿಂತಿಲ್ಲ, ನಾವು ವಿಭೂತಿ ಹಚ್ಚದಿದ್ರೂ ಚಿಂತಿಲ್ಲ, ನಾವು ದೇವರಿಗೆ ಕೈ ಮುಗಿದಿದ್ರು ಚಿಂತಿಲ್ಲ, ಹಣಿ ಮೇಲೆ ಕುಂಕುಮ ಧರಿಸದಿದ್ರೂ ಚಿಂತಿಲ್ಲ. ಪುಣ್ಯದ ಗರತಿ ಅನಂತರಾಯರ ಹೆಂಡತಿ ಶ್ರೀಮತಿ ಶಿರಸಮ್ಮ ಆ ಬಾಗಿಲು ತೆಗೆದ ತಕ್ಷಣ ನಮಗೆ ಕಾಣ್ತಾಳಲ್ಲ, ಆ ತಾಯಿ ನೋಡಿದ್ರ ಕೈಲಾಸದೊಳಗಿನ ಪಾರ್ವತಿ ನೋಡಿದಷ್ಟು ಖುಷಿ ಆಗ್ತದ. ಆ ತಾಯಿ ಒಳಗ ನಮಗೆ ಪುಣ್ಯ ಅದ ಅಂತ ತಂಗಿ ಹೇಳ್ಯಾಳ. ತಂಗಿ ಮಾತು ಕೇಳಿ ಅಕ್ಕ ಹೇಳ್ದಳಂತ, ಏ ತಂಗಿ ಬಾ ಇಲ್ಲಿ ಅಂತ ಹತ್ತಿರ ಕರೆದು ಆಕಿಗೆ ಕೇಳಂಗೆ ಹೇಳ್ದಳಂತ, ಈ ಓಣ್ಯಾಗ ನಾವು ಇರಬಾರ್ದಾಗಿತ್ತು ಅಂತ. ಯಾಕೆಕ್ಕ ಈ ಓಣ್ಯಾಗ ಯಾಕಿರಬಾರ್ದು? ಆ ಎದ್ದ ತಕ್ಷಣ ಬಾಗಿಲು ತೆಗೆದ ಆ ಮಾರಿ ನೋಡ್ತೀವಲ್ಲ, ನೋಡಬಾರದು. ಏನಿದ್ದರೇನಿಲ್ಲ ತಂಗಿ, ಮಕ್ಕಳಾಗದ ಬಂಜಿ ಕಣೆ. ಏನಿದ್ರೇನ ಯವ್ವ, ಮಕ್ಕಳಾಗದ ಬಂಜಿ ಮಾರಿ ಎದ್ದ ತಕ್ಷಣ ನೋಡ್ತೀವಿ ನಮ್ಮ ಬದುಕಿನ ಕರ್ಮದ ಅಂತ ತಿಳಿದು ಅಕ್ಕ ತಂಗಿಗೆ ಹೇಳ್ತಾಳ. ಅಕ್ಕ ತಂಗಿಗೆ ಹೇಳಿದ ಮಾತು, ಮಲ್ಲಯ್ಯನ ಆರಾಧನೆಯನ್ನು ಮಾಡಿ ತುಂಬಿದ ಕೊಡ ತಗೊಂಡು ಮನೆಗೆ ಹೋಗುವ ಶಿರಸಮ್ಮನ ಕಿವಿ ಒಳಗ ಕಾದ ಶೀಶ ಬಿದ್ದಂಗೆ ಬೀಳುತ್ತದೆ. ಆ ಹೆಣ್ಮಗಳು ಮನೆಯೊಳಗೆ ಹೋಗಿ ದೇವರ ಪೂಜೆ ಮಾಡುವಂಥ ಪುಣ್ಯದ ಗರತಿ ಪೂಜೆ ಮಾಡಲಿಲ್ಲ. ಅವರಂದ ಮಾತು ನಾ ಭಾಳ ಸಾರಿ ನಿಮಗೆಲ್ಲರಿಗೂ ಹೇಳ್ತೀನಿ, ಆಯುಧದ ಗಾಯ ಮಾಯ್ತದ, ಆಯುಧದಿಂದಾದ ಗಾಯ ಮಾಯ್ತದ, ಮಾತಿನಿಂದ ಗಾಯ ಕ್ಷಣಕ್ಕೂ ಕೊರಿತದ. ಆಯುಧ ಗಾಯ 3 ತಿಂಗಳು ಬೇಡ 6 ತಿಂಗಳಿಗೆ ಮಾಯ್ದಿತ್ತು, ಆದರೆ ಮಾತಿನ ಗಾಯ ಅದು ಸಣ್ಣಗೆ ಕೊರಿತದ. ಆ ಅನಂತರಾಯ ಶಿರಸಮ್ಮನವರ ಪುಣ್ಯದ ಗರತಿ ದೇವರೊಳಗ ಆ ಮಲ್ಲಯ್ಯನೊಳಗೆ ಹೇಳುತ್ತಾಳ, ಓ ದೇವರೇ, ನಾ ಮಾಡಿದ ಪಾಪೇನು ಅಂತಳು. ಹೇಳು, ಮದುವೆಯಾಗಿ ಪಟ್ಟಗತಿಸಿದರೂ ಕೂಡ ಬದುಕಿನೊಳಗೆ ನೀ ಮಕ್ಕಳನ್ನು ನೀ ಯಾಕೆ ಕೊಡಲಿಲ್ಲ? ಯಾವ ಮಗುವಿನ ಕೈ ತುತ್ತು ನಾನು ಕಸ್ಕೊಂಡೀನಿ ಅಂತ, ಯಾವ ಮಗುವಿಗೆ ಹಿಂಸೆ ಕೊಟ್ಟೀನಿ ಅಂತ, ಯಾವ ಮಗು ಬಿದ್ದಿರುವಾಗ ಎಬ್ಬಿಸದೆ ಓಡಿ ಹೋಗಿ ಎಬ್ಬಿಸದೆ ನಕ್ಕೀನಿ ಎನ್ನುವ ಪಾಪಕ್ಕ ನನಗೆ ಮಕ್ಕಳು ಕೊಟ್ಟಿಲ್ಲೇನು? ನೀರಿಲ್ಲದ ಕೆರೆ, ದೇವರಿಲ್ಲದ ಗುಡಿ, ಗುರುಗಳಿಲ್ಲದ ಮಠ, ಹಿರಿಯರಿಲ್ಲದ ಮನೆ, ಹಾಲು ಕರಿಯದ ಹಸು, ಹಣ್ಣು ಬಿಡದ ಮರ, ಮಕ್ಕಳಾಗದ ಹೆಣ್ಣು ಇದ್ದೇನು ಫಲ? ಲೋಕದ ಜನಗಳ ಬದುಕಿನೊಳಗ ಬಂಜಿ ಎನ್ನುವ ಭಾವ ಎಷ್ಟೋ ಜನಗಳೊಳಗದ. ಓ ದೇವರೇ ನಿನಗೆ ಕೈ ಮುಗಿದು ಕೇಳುತ್ತೀನಿ. ಆ ಹೆಣ್ಮಗಳಂತಾಳ, ಲೋಕದ ಜನಗಳೊಳಗೆ ಬಂಜಿ ಎನ್ನುವ ಭಾವ ಅದೇನೋ ಮಾತಾಡ್ತಾರ, ನಿನಗೆ ಕೈ ಮುಗಿತೀನಪ್ಪ. ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜೆಂಬ ಸೊಲ್ಲ ಬಿಡಿಸಯ್ಯ, ಬಂಜೆಂಬ ಸೊಲ್ಲ ಬಿಡಿಸಯ್ಯ ಶಿವನೇ. ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಸಂಜೀಲೆ ಪರಮ ಪೂಜ್ಯ ನೂತನ ಉತ್ತರಾಧಿಕಾರಿಗಳಾದ ಪೂಜ್ಯ ದಾನೈ ದೇವರಿಗೆ ಚಪಾಳಿ ತಟ್ಟಿ ಸ್ವಾಗತವನ್ನು ಕೋರೋಣ. ಸಾಂಬ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.
जगद्गुरु पंचाचार्य महाराज की जय। रुद्रमुनि शिवाचार्य महाराज की जय। संजीले हुट्टाली मजाने सायाली, संजीले हुट्टली मजाने सायाली, बजेयनुवा ಸೊಲ್ಲ ಬಿಡಿಸಯ್ಯ ಶಿವನೇ, ಬಜೆಯನುವ ಸೊಲ್ಲ ಬಿಡಿಸಯ್ಯ ಮಲ್ಲಯ್ಯ, ಜೋಡೆರಡು ಕಾಯಿ ಒಡಸೇನಾ, ಜೋಡೆರಡು ಕಾಯಿ ಒಡಸೇನಾ, ಬಾಲಕರಿಲ್ಲದ ಬಾಲ್ಯದ ತರಧರ್ಮ, ಬಂಜಿ ಬಾಗಿಲ ಮದ ಅರ್ಜುರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮದ ಅರ್ಜುರಿ ಗಿಡ ಹುಟ್ಟಿ, ಟೊಂಗಿ ಟೊಂಗಿಗಳಲ್ಲಿ ಗಿಳಿಕೂತ ಹೇಳ್ಯಾವ, ಟೊಂಗಿ ಟೊಂಗಿಗಳಲ್ಲಿ ಗಿಳಿಕೂತ ಹೇಳ್ಯಾವ, ಬಂಜೆ ಬದುಕೆಲ್ಲ ಹೆರವರಿಗೆ, ಬಂಜಿ ಬದುಕೆಲ್ಲ ಹೆರವರಿಗೆ, ಬಾಲಕರಿಲ್ಲದ ಬಾಲ್ಯದ ತರಧರ್ಮ, ಬಂಜಿಯ ಮನಿಯೊಳಗ ಬಗಾರದೊಳಕಲ್ಲು, ಬಂಜಿಯ ಮನಿಯೊಳಗ ಬಗಾರದ ಒಳಕಲ್ಲು, ಬದು ಕುಟ್ಟಾಕ ಸೊಸೆಯಿಲ್ಲ, ಬದು ಕುಟ್ಟಾಕ ಸೊಸೆಯಿಲ್ಲ ಮಹಾನವಮಿ, ಬನ್ನಿ ಮುಡಿಯಾಕ ಮಗನಿಲ್ಲ, ಟೈಮ್ ಆಗ್ಯದಲ್ಲ ಅದಕ್ಕಾಗಿ ಅಳತಾಳ ಲೋಕದ ಜನಗಳ ಮಾತುಗಳನ್ನು ಮನದೊಳಗೆ ನಾನು ಹೇಳದನಲ್ಲ, ದೇವರೇ ನಾ ಮಾಡಿದ ಪಾಪೇ ಇದು, ನನಗ್ಯಾಕೆ ನೀ ಮಕ್ಕಳನ್ನು ಕೊಟ್ಟಿಲ್ಲ ಅಂತ ಆ ಹೆಣ್ಮಗಳು ಅಳಾಕತ್ಯಾಳ. ಕಾಯಕದೊಂದಿಗೆ ಯಜಮಾನ ಮನೆಗೆ ಬರುತ್ತಾನ, ಗಂಡನ ಮುಂದೆ ಅಳ್ಕೊಂತ ಕುಂದಿರ್ಲಿಲ್ರಿ, ಗಂಡನ ಮುಂದೆ ಅಳ್ಕೊಂತ ಕುಂದಿರ್ಲಿಲ್ಲ. ಅವ ಯಾವಾಗ ಅಂಗಡಿಯಿಂದ ಮನೆಗೆ ಬರ್ತಾನ, ಸಟ್ನೆ ಹೆಣ್ಮಗಳು ಮಾರಿ ತಕ್ಕೊಂಡ್ಲು, ಹೋಗಿ ಇಲ್ಲ ಸೆರಗಿನಿಂದ ಕಣ್ಣು ಒರೆಸ್ಕೊಂಡಾಳ, ಹೋಗಿ ಯಜಮಾನಿಗೊಂದು ಚೆರಿಗೆ ನೀರು ಕೊಡೋ ಮುಂದೆ ಗಂಡ ಕಾಲಿಗೆ ನೀರು ಹಾಕೊಳ್ಳೋಕ್ಕಿಂತ ಮೊದಲು ಹೆಂಡತಿ ಮಾರಿ ನೋಡ್ದ, ಅಂಗಡಿಯಾಗ ಬೇಸರ ಆಗಿದ್ದಿಲ್ಲ, ಹೆಂಡತಿ ಮಾರಿ ನೋಡಿ ಬೇಸರ. ಯಾಕೋ ಇನ್ನೊಂದು 5 ನಿಮಿಷ, ಯಾಕೋ ಇವತ್ತು ಅತ್ತಿ ಎಲ್ಲ ಯಾಕತ್ತಿ ಅಂತಂದ್ರೆ ಆಕಿ ಅಂದಳು, ಹೋಗ್ರಿ ನನಗೇನು ಕಡಿಮೆ ಆಗ್ಯದಂತ ನಾ ಹತ್ತೀನ್ರಿ, ಏನು ಕಡಿಮೆ ಆಗ್ಯದಂತ ನಾ ಹತ್ತೀನಿ ಅಂತಂದ್ರೆ ಅವಾಗ ಗಂಡ ಎಷ್ಟು ಸೂಕ್ಷ್ಮ ನೋಡ್ರಿ, ಹಿಂಗೆ ಗದ್ದದ ಮೇಲೆ ಕೈ ಇಟ್ಟನಂತ 2 ಬಟ್ಟಿಲ್ಲ ಹಿಂಗೆ ಮಾರಿ ಎತ್ತರಿಸಿ ಹೇಳ್ದನಂತ, ನೀ ಎತ್ತಿಲ್ಲ ಅಂತ ಹೇಳ್ತಿದ್ದಿ ಖರೆ, ಆದ್ರೆ ನಿನ್ನ ಕಣ್ಣು ಮುಂದಿನ ರೆಪ್ಪೆಯ ಕೂದಲುಗಳು ಒಂದಕ್ಕೊಂದು ಅಂಟಿ ಹೇಳ್ತಾವ ನೀನು ಹೆಂಡತಿ ಎಷ್ಟೊತ್ತನ ಅತ್ತಾಳ ಅಂತ. ಖರೆ ಹೇಳ್ರಿ, ನಾವು ಇಷ್ಟು ಸೂಕ್ಷ್ಮ ಒಮ್ಮೆರೆ ವಿಚಾರ ಮಾಡಿವೇನ್ರಿ ನಾವು ಗಂಡು ಮಕ್ಕಳು? ಆಗ ಹೇಳಿದಳು, ಹೌದ್ರಿ, ನೀರು ತರೋ ಮುಂದೆ ಓಣ್ಯಾಗಿನ ಮಂದಿ ಮಾತಾಡಿದ್ದು ನನ್ನ ಕಿವಿಯೊಳಗೆ ವಿಚಾರ ಮುಟ್ಟಿತು, ದೇವರು ನಮಗೆ ಅನ್ಯಾಯ ಮಾಡ್ಯಾನ ಅಂತ ನಾ ಅಳ್ತೀನಿ ಅಂತಂದ್ರೆ ಅವಾಗ ಗಂಡ ಅಂದನಂತ, ಹುಚ್ಚಿ ಈ ಮಂದಿ ಯಾರಿಗೆ ಬಿಟ್ಟಾರ್ರಿ? ಹೆಂಗಿದ್ರು ಒಂದು ಮಾತು ಮಾತಾಡೋರೆ, ನೀವು ಬೆಕ್ಕದಂಗಿಲ್ರಿ, ಒಂದು ಮಾತು ಮಾತಾಡೋರೆ. ನೀವು ಏಸೋ ಮಂದಿಗೆ ನೀವು ತಿಳ್ಕೋರಿ, ಮಂದಿ ಇರೋದೇ ಮಾತಾಡಕ್ಕೆ. ಕೆಲವು ಮಂದಿಗೆ ಉಂಡಿದ್ದು ಕರಗಬೇಕು ಅಂದ್ರೆ ಮಂದಿ ಸುದ್ದಿ ಮಾತಾಡಿದ್ರೆ ಗುಳ್ಗಿ ತೊಗೊಂಡಂಗಂತ್ರಿ ಅದು.
ಆಯ್ತು, ಇನ್ನು ಮುಂದೇನು ಸ್ವಾಗತ ಅದೆಲ್ಲ ನಡೀತದೆ ನಿಮಗೆ. ಯಾರೋ ಊರಾಗ ಪುರಾಣ ನಡೆದದ. ಪುರಾಣ ನಡೆದಾಗ ಯಾವುದೋ ಊರಾಗ ಹಿಂಗೆ ಪುರಾಣ ನಡೆದಿತ್ತು. ಪುರಾಣ ನಡೆದಾಗ ಅವ್ರವ್ವ ತನ್ನ ಮಗನಿಗೆ ತಾ ಮನ್ಯಾಗ ಕುಂತಾಳ. ತನ್ನ ಮಗನಿಗೆ ಅಂತ ನಮ್ಮಪ್ಪ ರಾಜ ಬರ 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 ಯಪ್ಪ ರಾಜ ಬರ, ನಮ್ಮವನ ಗಾಡ ನೀನೇ ಬರ 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 ಅಂದಳು. ಅದು ಶ್ವೇತಗಂಗಾ, ತೀರ್ಥಗಂಗಾ, ಪಾತಾಳ ಗಂಗಾ. ಕಣ್ಣಾಗಿನ ಪಿಚ್ಚ, ಮೂಗಿನಾಗಿನ ಸುಬ್ಬಳ, ಬಾಯಾಗಿನ ಜೊಲ್ಲ ಓಸು ಕೂಡಿದ್ರಿ ಅವು. ಯಾಕೆ ಮಮ್ಮಿ ಅಂತು ಅಲ್ಲಿ ಹೋಗ್ಬಾರ್ದ? ನಮ್ಮ ಮುತ್ತೇನ ಮಾಡಿದಾಗ ಪುರಾಣ ಹಚ್ಚದ. ಮತ್ತು ನಿಮ್ಮ ಊರಾಗ ಅಂದಿರಿ ಓಯವ್ವ ಇಲ್ಲ, ಅಲ್ಲಿ ಮುತ್ತೇನ ಮಾಡಿದಾಗ ಪುರಾಣ ಹಚ್ಚಾರ. ನೋಡಿ 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 ಯಪ್ಪ ಯಪ್ಪ ಶಾಣೆ ಶಾಣೆ ಅಂಥೇಳಿ ಅದಕ್ಕೆ ಮಾರಿ ತೊಳೆದು ಪೌಡ್ರ್ ಹಚ್ಚಿ, ಬತ್ತಿ ಹಚ್ಚಿ, ಅಂಗಿ ಉಡಿಸಿ, ಪ್ಯಾಂಟ್ ಉಡಿಸ್ಬೇಕು ಅನ್ನೋದಕ್ಕೆ ಕರೆಂಟ್ ಹೋತ್ರಿ. ಕತ್ತಲ್ದಾಗ ದೀಪ ಹಚ್ಚರಿ ಪ್ಯಾಂಟ್ ಉಡಿಸ್ಬೇಕಿಲ್ಲ, ಕತ್ತಲ್ದಾಗ ಉಡಿಸ್ರಿ ನಮ್ಮಪ್ಪ ಶಾಣೆ ಓಡ ಓಡ ಗ ಅಪ್ಪ ಬರ ಮುಂದೆ ಹಂಗ ಉಂಡ ಬರ ಅಪ್ಪ ಓಡ 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 ಅನ್ನೋದ್ರಾಗ 2 ಹೆಜ್ಜೆ ಕತ್ತಲ್ದಾಗ ಮುಂದಕ್ಕೆ ಓಡೋದಕ್ಕೆ ಹುಡುಗ ಧಬಕ್ಕನೆ ಬಿತ್ರಿ. ಹುಡುಗ ಧಬಕ್ಕನೆ ಬಿದ್ದ ತಕ್ಷಣ ಆ ಹೆಣ್ಮಗಳೇನಿದ್ದಳಲ್ರಿ, ಆ ಹೆಣ್ಮಗಳು ಓಡಿ ಹೋಗಿ ತಮ್ಮ ಮಗನಿಗೆ ಕತ್ತಲ್ದಾಗ ಎಬ್ಬಿಸಿ ಹಿಂಗೆಲ್ಲ ಮಣ್ಣು ಜಾಡಿಸಿ ಪುರಾಣ ಹೇಳಿದೆ ಯಾವ್ರು ಬಂದದ ಆದರೆ ಹಣ ಎತ್ತಲಿ ಅಂದಳಾಕಿ. ಬಿದ್ದಿದ್ದ್ಯಾರು? ಬಸವಣ್ಣ. ಬಿದ್ದಿದ್ದ್ಯಾರು? ಮಗ ಬಿದ್ದಾನ. ಬಯಸ್ಕೊಳ್ಳೋರು ಯಾರು? ಪುರಾಣಿಕರು. ಯಾವ್ರದ್ದು ಬಂದದ ಯವ್ವ ಅದ್ರ ಹೆಣ ಎತ್ತಲಿ, ಅದನ್ನ ಬಂದಿದ್ದಿಲ್ಲ ಅಂದ್ರೆ ನನ್ನ ಮಗನಿಗೆ ನ್ಯಾಯಲ್ಲಿ ಪುರಾಣಕ್ಕೆ ಹೋಗು ಅಂತಿದ್ದೆ, ಸುಮ್ಮಲ್ಕೋ ಅಂತಿದ್ದೆ. ಬೀಳ್ಬೇಡಪ್ಪ ಓಡ 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 ನಮ್ಮಪ್ಪ ಶಾಣೆ ಓಡ ಅನ್ನೋದಕ್ಕೆ ಮತ್ತದ ಬಕ್ಕನೆ ಬಿತ್ರಿ. ಅದ್ರಾಗ ಹೆಣ್ಮಕ್ಳು ಬೇಗಳ ಯಾವ ಯೂನಿವರ್ಸಿಟಿಯಾಗ ಕಲ್ತಿರ್ತಾರ ಗೊತ್ತೇ ಇಲ್ಲ. ಅದ್ರ ಹೆಣಕ್ಕೆ ಅಂಟ್ಗಲ್ಲಿ ಏರಿಸಲಿ ಯಾರಿಗ್ರಿ? 3 ಸಾರಿ ಬಿತ್ತು. ಹಿಂಗೆ ಬಯ್ಯ ಮುಂದೆ ಬೈತಿದ್ದಳು ಅಂಗಳಕ್ಕೆ ಕುಂತು. ಪುರಾಣಕ್ಕೆ ಬರೋರು ಕಂದ್ರು ಯಾರಿಗೆ ಬೈತೇವ? ಅದ ಪುರಾಣ ಹೇಳೋದಕ್ಕೆ ಅದ ಬಂದಿದ್ದಿಲ್ಲ ಅಂದ್ರೆ ನನ್ನ ಮಗ ಎಲ್ಲಿ ಬೀಳ್ತಿತ್ತೇವ್ವ, ಯಾಕರೆ ಬೀಳ್ತಾನಂತ ಹಿಂಗೆ ಮಾರಿಯಿಂದ ಕಾಲಿನ ತನ ಈ ಕೈಯಾಗ ಬ್ಯಾಟ್ರಿ ಇದ್ದವರು ನೋಡಿದ್ರು. ಅವಸರದಾಗ ಏನು ಮಾಡ್ಯಾಳ ಗೊತ್ತನ್ರಿ? ಆ ಹೆಣ್ಮಗಳು ಅಂಗಿ ಉಡ್ಸ್ಯಾಳ, ಪ್ಯಾಂಟ್ ಉಡಿಸ್ಬೇಕಾದ್ರೆ ಅದಕ್ಕೆ 2 ಕಾಲು ಇರ್ತಾವಲ್ರಿ, 2 ಒಂದ್ರದಾಗ ಹಾಕ್ಯಾಳ. ಯಾರು ಹೆಣ ಎತ್ತೀರಿ? ಪ್ರಪಂಚದ ಜನ ತಿಳಿದು ಮಾತಾಡ್ತದ, ತಿಳಿಲಾರ್ದೇನೂ ಮಾತಾಡ್ತದ. ಹಂಗೂ ಮಾತಾಡ್ತದ ಈ ಲೋಕದ ಜನ, ಹಿಂಗೂ ಮಾತಾಡ್ತದ. ಜನರ ವಿಚಾರ ನೀ ಮಾತಾಡ್ತೇನು? ಜನರ ವಿಚಾರ ನೀ ಮಾಡಬೇಡ ಅಂತ ಅವತ್ತೇ ಯಜಮಾನ ತನ್ನ ಹೆಂಡತಿಗೆ ಹೇಳುತ್ತಾನ, ನಾವು ಮಲ್ಲಯ್ಯನಲ್ಲಿ ಶ್ರದ್ಧೆ ಇಡೋಣ. ಆ ಮಲ್ಲಯ್ಯ ನಮಗೇನು ವರ ಕೊಡ್ತಾನ ಅದುವೇ ನಮ್ಮ ಪಾವನ ಅಂತ ತಿಳಿದು ನಾವು ಮುಂದುವರಿಯೋಣ ಅಂತ ಹೇಳ್ತಾನ ಅನ್ನುವಲ್ಲಿಗೆ ಈಗ ಪುರಾಣದ ಪೂಜೆ ನಡೀತದೆ. ಪುರಾಣದ ಪೂಜೆಯ ನಂತರ ಹಿರಿಯರಾದ ಗೊಲ್ಲಾಳಪ್ಪ ಗೌಡರು ಬಂದಂಥ ಎಲ್ಲರನ್ನೂ ಕೂಡ ಸ್ವಾಗತಿಸುವುದರೊಂದಿಗೆ ಮುಂದಿನ ಕಾರ್ಯಕ್ರಮ ಅದು ಯಥಾರೀತಿ ನಡೀತದೆ ಅನ್ನುವಂಥದ್ದನ್ನು ತಿಳಿಸಿ ಈಗ ಪುರಾಣ ಪೂಜೆಗೆ ನಾವೆಲ್ಲರೂ ಅಣಿಯಾಗೋಣ. ಇವತ್ತಿನ ಮಹಾದಾಸೋಹಿಗಳ